ಅವಳು ಮುದ್ದಾದ ಸುಂದರ ಹುಡುಗಿ. ಕಷ್ಟಪಟ್ಟು ದುಡಿತಿದ್ದ ತಂದೆ ತಾಯಿಗೆ ನೆರಳಾಗಬೇಕು ಅಂತ ಇಷ್ಟಪಟ್ಟು B.Pharm ಓದ್ತಿದ್ಲು. ಅವಳ ಸುಂದರತೆಯೇ ಅವಳಿಗೆ ಮುಳುವಾಗಿ ಹೋಗಿದೆ. ಪಾಗಲ್ ಪ್ರೇಮಿಯೊಬ್ಬ ಆಕೆಯ ಹಿಂದೆ ಬಿದ್ದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಭಗ್ನ ಪ್ರೇಮಿಯ ಅಟ್ಟಹಾಸಕ್ಕೆ ನಡು ರಸ್ತೆಯಲ್ಲಿ ನೆರಳಾಡಿ ಉಸಿರು ಚೆಲ್ಲಿದ್ದಾಳೆ. ನಡು ರಸ್ತೆಯಲ್ಲಿ ಪಾಗಲ್ ಪ್ರೇಮಿ ಅಟ್ಟಹಾಸ. ಪ್ರೀತಿ ನಿರಾಕರಿಸಿದ್ದಕ್ಕೆ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆ. ಹಿಂಬದಿಯಿಂದ ಬಂದು ಕತ್ತು ಕೊಯ್ದು ಕೊಲೆ. ರೈಲ್ವೆ ಟ್ರ್ಯಾಕ್ ಬಳಿ ರಕ್ತದ ಮಡುವಿನಲ್ಲಿ ಬಿದ್ದಿರೋ ಮೃತದೇಹ, ಹೆತ್ತವರ ಗೋಳಾಟ, ಪೊಲೀಸರ ಇನ್ವೆಸ್ಟಿಗೇಷನ್ ಇದೆಲ್ಲವೂ ಕಂಡು ಬಂದದ್ದು ಬೆಂಗಳೂರಿನ ಮಂತ್ರಿ ಮಾಲ್ ಹಿಂಭಾಗದ ರೈಲು ಹಳಿಗಳ ಪಕ್ಕದಲ್ಲಿನ ದೃಶ್ಯ. ಈ ಮುದ್ದು ಯುವತಿಯ ಫೋಟೋ ಒಮ್ಮೆ ನೋಡಿ. ಸೌಂದರ್ಯದಲ್ಲಿ ಲಕ್ಷಣವಾಗಿದ್ದ ಹುಡುಗಿ ಇವತ್ತು ಅವಳ ಸೌಂದರ್ಯದಿಂದಲೇ ನಡು ರಸ್ತೆಯಲ್ಲಿ ಹೆಣವಾಗಿ ಹೋಗಿದ್ದಾಳೆ. ಅಂದಹಾಗೆ ಈಕೆಯ ಹೆಸರು ಯಾಮಿನಿ ಪ್ರಿಯಾ. ವಯಸ್ಸು 20 ವರ್ಷ. ಶ್ರೀರಾಂಪುರದ ಸ್ವತಂತ್ರ ಪಾಳ್ಯದಲ್ಲಿ ಹೆತ್ತವರ ಜೊತೆ ವಾಸ ಮಾಡ್ತಿದ್ಲು. ಬನಶಂಕರಿಯ ಕಾಲೇಜೊಂದರಲ್ಲಿ ಓದ್ತಾ ಇದ್ಲು. ಎಕ್ಸಾಮ್ ಇರೋ ಕಾರಣ ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟಿದ್ದ ಯಾಮಿನಿ ಎಕ್ಸಾಮ್ ಮುಗಿಸಿ ಮಂತ್ರಿ ಮಾಲ್ ಬಳಿ ಮೆಟ್ರೋ ಇಳಿದು ಮನೆ ಕಡೆ ಹೋಗ್ತಿದ್ಲು. ಇನ್ನೇನು ರೈಲ್ವೆ ದಾಟಿದ್ರೆ ಆಕೆ ಮನೆ ರೀಚ್ ಆಗ್ತಿದ್ಲು. ಹೊಂಚು ಹಾಕಿ ಕಾಯ್ತಾ ಇದ್ದ ಪಾಗಲ್ ಪ್ರೇಮಿ ಹಿಂಬದಿಯಿಂದ ಬಂದು ಯಾಮಿನಿ ಪ್ರಿಯಾಳ ಕಣ್ಣಿಗೆ ಖಾರದ ಪುಡಿ ಎರಚಿ ಚಾಕುವಿನಿಂದ ಕುತ್ತಿಗೆ ಮತ್ತು ಮುಖಕ್ಕೆ ಇರಿದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಕೊಲೆಗಡುಕ ಬೇರಾರೂ ಅಲ್ಲ, ಇದೇ ಸ್ವತಂತ್ರ ಪಾಳ್ಯದ ನಿವಾಸಿ ವಿಘ್ನೇಶ್ ಅಂತ. ಕೆಲ ವರ್ಷಗಳಿಂದ ಯುವತಿ ಹಿಂದೆ ಬಿದ್ದಿದ್ದ. ಈ ಪಾಗಲ್ ಪ್ರೇಮಿ ಪ್ರೀತಿ ಮಾಡುವಂತೆ ಆಕೆಯನ್ನ ಒತ್ತಾಯಿಸ್ತಿದ್ದಂತೆ. ಒಮ್ಮೆ ಈಕೆಗೆ ಬಲವಂತವಾಗಿ ತಾಳಿ ಕೂಡ ಕಟ್ಟಿದ್ನಂತೆ. ಇದೆಲ್ಲ ಇಷ್ಟವಿಲ್ಲದ ಯುವತಿ ಪಾಗಲ್ ಪ್ರೇಮಿಯ ತಾಳಿ ಕಿತ್ತೆಸ್ತು ಆತನನ್ನ ದೂರ ಇಟ್ಟಿದ್ದಾಳೆ. ಇದರಿಂದ ಕ್ರೋಧಗೊಂಡ ಈ ನೀಚ ಇವತ್ತು ಯುವತಿ ಮನೆಗೆ ವಾಪಸ್ ಆಗ್ತಿದ್ದಾಗ ರೈಲು ಹಳಿ ಬಳಿ ಅಡ್ಡ ಹಾಕಿ ಅಟ್ಟಹಾಸ ಮೆರೆದಿದ್ದಾನೆ. ಇನ್ನು ಈತನ ಮೇಲೆ ಮಾರ್ಕೆಟ್ ಠಾಣೆಯಲ್ಲಿ ಕಳ್ಳತನ ಕೇಸ್ ಇದೆ. ಸುಮಾರು 2 ರಿಂದ 3 ಗಂಟೆ ಮಧ್ಯದಲ್ಲಿ ಶ್ರೀರಾಂಪುರ ಠಾಣಾ ವ್ಯಾಪ್ತಿಯ ರೈಲ್ವೆ ಟ್ರ್ಯಾಕ್ ಬಳಿ ಮಹಿಳೆಯ ಮೃತದೇಹ ಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಬಂದಿದೆ. ನಮ್ಮ ಅಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡಲಿಕ್ಕಾಗಿ ಮುಖದ ಮೇಲೆ ಮತ್ತು ಕುತ್ತಿಗೆ ಹತ್ತಿರ ಗಾಯ ಇರುವಂತೆ ಕಂಡು ಬರುವ ಮೃತಪಟ್ಟ ಮಹಿಳೆಯ ಹೆಸರು ಯಾಮಿನಿ ಪ್ರಿಯಾ ಅಂತ ಹೇಳಿ, ಸುಮಾರು 20 ವರ್ಷ. ಇವರು ಅಲ್ಲೇ ಏನು ಶ್ರೀರಾಂಪುರ ವ್ಯಾಪ್ತಿಯ ಸ್ವತಂತ್ರ ಪಾಳ್ಯ ಅಂತ ಹೇಳಿ ಆ ಒಂದು ಪ್ರದೇಶದಲ್ಲಿ ವಾಸವಾಗಿರೋರು. ಅವರು ಕಾಲೇಜ್ ಮುಗಿಸ್ಕೊಂಡು ಬರುವಾಗ ಯಾರೋ ದುಷ್ಕರ್ಮಿಗಳು ಅವ್ರ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿರೋದು ಕಂಡು ಬಂದಿರುತ್ತೆ. ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ ಅದೇ ಪ್ರದೇಶದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿ. ಕೂಡಲೇ ಆರೋಪಿಯನ್ನ ಪತ್ತೆ ಮಾಡುವ ಕ್ರಮ ಕೈಗೊಂಡಿದ್ದೀವಿ ಮತ್ತು ಮುಂದಿನ ತನಿಖೆಯನ್ನು ಕೈಗೊಳ್ತೇವೆ. ಇನ್ನು ಮಗಳ ಘೋರ ಸಾವು ಕಂಡು ತಾಯಿ ರೋಧಿಸಿದ್ದಾಳೆ. ಅತ್ತು ಕುಸಿದು ಬಿದ್ರೆ ತಂದೆಯ ಗೋಳಾಟ ಹೇಳತೀರ್ತು. ಹೆಣ್ಣು ಮಕ್ಕಳ ತಲೆಗೆ ಪ್ರೀತಿ ಪ್ರೇಮ ಅಂತ ತುಂಬಿ ಇಷ್ಟವಿಲ್ಲ ಅಂದ್ರೂ ಆಕೆಯ ಹಿಂದೆ ಬಿದ್ದು ಬರ್ಬರವಾಗಿ ಕೊಲೆ ಮಾಡಿದ ನೀಚನಿಗೆ ತಕ್ಕ ಶಿಕ್ಷೆಯಾಗಬೇಕಿದೆ. ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ಹುಡುಕಾಟ ನಡೆಸಲಾಗ್ತಿದೆ. ಇನ್ನೇನು ರೈಲ್ವೆ ಗೇಟ್ ದಾಟಿದರೆ ಆ ಭಾಗಕ್ಕೆ ಹೋಗಿದ್ರೆ ಮನೆ ಸಿಕ್ತಿತ್ತು. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರೋದು. ಸದ್ಯ ಆತನಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ವಿಘ್ನೇಶ್ ಹಳೆ MOB ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸ್ಥಳಕ್ಕೆ ನಾರ್ತ್ DCP ನೇಮಗೌಡ ಹಾಗೆ ಶ್ರೀರಾಂಪುರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಮತ್ತು ಇದೀಗ ಸ್ಥಳಕ್ಕೆ FSL ಮತ್ತು ಸೋಕೋ ಟೀಮ್ ಕೂಡ ಆಗಮಿಸಿದೆ. ಇದೀಗ ಆರೋಪಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮತ್ತು ಈ ಮೃತ ಯಾಮಿನಿ ಪ್ರಿಯಾಳ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಶವಾಗಾರಕ್ಕೆ ಶಿಫ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.